ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಹೇಳ್ರಿ ಮೇಲೆ. ಅಯ್ಯೋ ಏನಾಯ್ತು? ಫ್ಲೈಟ್ ಟೈಮ್ ಆಯ್ತು, ನಾವಿನ್ನು ಹೊರಡ್ತೀವಿ. ಲೆಟ್ರ್ ಬರ್ಕೊಟ್ರೆ ಎಲ್ಲ ಮುಗಿದೋಯ್ತು ಅಂದ್ಬಿಟ್ಟು ಮತ್ತೆ ಯಾಕೆ ಬಂದ್ರಿ ಇವಾಗ? ನಾನೇ ಮಾಡಲಿ? ಆದರೆ ಪೂರ್ತಿ ಕೆಲಸ ಇನ್ನೂ ಮುಗ್ದಿಲ್ವಲ್ಲ. ನನ್ನ ಜೀವನದಲ್ಲಿ ಈಟದ ಗಂಟ ಮಾತಾಡ್ತಿರೋ ಮೊದಲನೇ ಹುಡುಗಿ ನೀವೇ. ಹಾಗಾದರೆ ಇನ್ನೂ ಎಷ್ಟೊತ್ತವರೆಗೂ ಇಲ್ಲೇ ಇರ್ತೀರಾ? ಹೇಳೋಕ್ಕಾಗಿಲ್ಲ, ರಾತ್ರಿ ತನಕ ಇಲ್ಲೇ ಇರ್ಬೋದು. ಸರಿ, ಹಾಗಾದರೆ ನಾನು ನಿಮ್ಮ ಜೊತೆಗೆ ಇಲ್ಲೇ ಇರ್ತೀನಿ. ಸೈನ್ ತೊಗೊಂಡು ಹೋಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಮೇಡಮ್, ನೀವು ಹಿಂಗೆ ಹಠ ಹಿಡಿಬೇಡಿ. ಮೊದಲೇ ಗದ್ದೆ ಒಳಗೆ ಚಿರತೆ ಬತ್ತೈತೆ ಅಂತ ಜನ ಮಾತಾಡ್ಕೊತಾವ್ರೆ. ನೀವು ಇಲ್ಲಿರೋದು ಒಳ್ಳೇದಲ್ಲ. ಮಂಜ ಹೇಳಿದ ನಿಜನಾ? ನಿಜವಾಗ್ಲೂ ಇಲ್ಲಿಗೆ ಚಿರತೆ ಬರುತ್ತಾ? ನಾನೆಲ್ಲೋ ಮಂಜ ನನಗೆ ಹೆದರ್ಸಕ್ಕೆ ಹೇಳ್ತಿದ್ದಾರೆ ಅನ್ಕೊಂಡೆ. ಮಂಜನಾ ಬಡ್ಡೆ ಇದ್ದ, ಅವ್ನಿಗೈತೆ. ಯಾರಿಗೂ ಹೇಳ್ಬೇಡ ಅಂದ್ರೆ ಈ ಕೆಮ್ಮೆ ಮಾಡೋಣ ಅವನು. ಚಿರತೆ ಯಾವಾಗ ಬರುತ್ತೆ? ಮೇಡಮ್, ನೀವು ಒಳ್ಳೆ ಚಿರತೆನ್ ಜ್ಯೋತಿಷ ನೋಡ್ತೈತಾ ಟೈಮ್ ನೋಡ್ಕೊಂಬರಕ್ಕೆ? ಹಂಗೆ ನುಗ್ತೈತೆ ಅಷ್ಟೇ. ಅಲ್ಲೇ ಇಲ್ಲಿ ಔತ್ಕೊಂಡಿದ್ದು ಮನುಷ್ಯರು ನೋಡಿದ ತಕ್ಷಣ ಗುರ್ರ ಅಂತ ಆರ್ತೈತೆ. ಶಾರದಕ್ಕ, ಏನ್ ನೀವು ಇಷ್ಟೊಂದು ತಡ ಮಾಡಿಬಿಟ್ರಲ್ಲ? ಬಂದವ್ರ ಜೊತೆ ನಾನು ಎಷ್ಟೊತ್ತು ಅಂತ ಮಾತಾಡ್ಕೊಂಡು ಕೂತಿರ್ಲಿ. ನೆಂಟ್ರ ಜೊತೆ ಮಾತಾಡ್ಕೊಂಡಿರಿ ಅಂತ ಮಾವನವರು ನಿಮಗೆ ತಾನೇ ಹೇಳಿದ್ದು. ಆದರೆ ಇದನ್ನೆಲ್ಲ ತರಕ್ಕೆ ಹೇಳಿದ್ದು ನೀವೇ ಅಲ್ವಾ ಸೊಸೆಮ್ಮ? ಅದಕ್ಕೆ ಇಷ್ಟು ತಡ ಮಾಡೋದಾ? ಅವ್ರು ಕಾದು ಕಾದು ಕೋಪ ಮಾಡ್ಕೊಂಡು ಹೊರಟೋದ್ರು. ಏನು ಹೇಳ್ತಿದ್ದೀರಾ ಸೊಸೆಮ್ಮ? ನಿಜಾನೇ ಹೇಳ್ತಾ ಇದ್ದೀನಿ, ಹೊರಟೋದ್ರು. ಅಕ್ಕವರು ಅವ್ರನ್ನ ಎಷ್ಟೇ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು ಆಗಲೇ ಇಲ್ಲ. ವಿಮಾನ ಹಿಡಿಬೇಕು ಅಂತ ಅವ್ರು ಒಂಟೆ ಹೋದ್ರು. ಆಗಿದ್ದಾಗೋಯ್ತು. ನಾನೀಗಲೇ ಹೋಗಿ ಮಾವನವ್ರ ಹತ್ರ ಈ ವಿಷಯ ಹೇಳಬೇಕು. ನೀವಿಲ್ಲೇ ಇರಿ ಶಾರದಕ್ಕ. ಚಂದ್ರಿ, ನೀ ಇಲ್ಲೇ ಇರು. ನಾನು ಇಲ್ಲೇ ಇದ್ದು ಉಪ್ಪಿನಕಾಯಿ ಹಾಕ್ನೆ. ಚಂದ್ರಿ, ಶಾರದಕ್ಕ ಹೇಳ್ತಿದಾರಲ್ಲ, ಇಲ್ಲೇ ಇರು. ಸರಿ ಅಕ್ಕ. ಏನ್ ಬಾಸು, ಗದ್ದೆ ಒಳಿಕೆ ಹೋಯ್ತಿದ್ದೀರಾ? ರಾಮಣ್ಣ ಏನಾರ ಗದ್ದೆ ಒಳಗವನ? ಅಪ್ಪೆ 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 ಅಪ್ಪೆ, ನಮ್ಮ ಮನೆ ಹೋಗಿ ಬಂದೂಕ್ ತಗೋಬರ್ತೀನಿ. ನೀನ್ ಬಂದೂಕ್ ಸೋಕಿ ಮಾಡೋ ಸಮಯನ ಇದು? ನಡೀಲ ಸುಮ್ಕೆ. ಅಲ್ಲ ಅಪ್ಪಯ್ಯ, ಊರೊಳಗೆ ಚಿರತೆ ಓಡ್ತೈತೆ ಅಂತ ಜನ ಮಾತಾಡ್ತವ್ರೆ. ಬಂದೂಕ್ ತೋರ್ಸಕ್ ಟೈಮ್ ಇಲ್ಲ ಈಗ. ಮನೇಲಿ ನೆಂಟ್ರು ಕಾಯ್ತಾ ಕುತ್ಕೊಂಡವ್ರೆ. ಬರ್ಲಾ? ನಿಮಗೆ ನಿಜವಾಗ್ಲೂ ಭಯ ಆಗ್ತಿಲ್ವಾ? ಭಯನಾ? ನನ್ಗ್ಯಾಕೆ ಭಯ?
ನಾನು ಪೈಲ್ವಾನ, ಭಯಕ್ಕೆ ನನ್ನ ಕಂಡ್ರೆ ಭಯ ಆಗಬೇಕು. ನಿಮಗೆ? ನನಗೂ ಸ್ವಲ್ಪ ಭಯ ಆಗ್ತದೆ. ಎಲ್ಲಿ ಯಾವ ಕಡೆಯಿಂದ ಚಿರತೆ ಬರುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ. ಇದೇನು ಮಾಡ್ತಾ ಇವ್ರಿ ಮೇಡಮ್? ಬಿಡಿ. ರಾಮ, ನನ್ನ ಮಾನ ಕಳಿಬೇಕು ಅಂತ ಮಾಡಿ ಅನ್ಲ. ನಿನ್ನಿಂದ 8 ಜನಕ್ಕೆ ತೊಂದರೆ ಆಗೈತೆ ಅಂತ ಗೊತ್ತಿಲ್ಲ ನಿನಗೆ? ಬೆಳಿಗ್ಗೆಯಿಂದ ಎಲ್ಲರೂ ತಯಾರಿ ಮಾಡ್ಕೊಂಡು ಕೂತವ್ರೆ. ಶ್ರೀಕಂಠಯ್ಯನವರು ಮನೆಗೆ ಬಂದು ಕಾಯ್ದೆ ನಿಂತ್ಕೊಂಡವ್ರೆ. ನೀನ್ ನೋಡಿದ್ರೆ ಇಲ್ಲಿ ಬಂದು ಛೆ! ಮಾವ, ಶ್ರೀಕಂಠಯ್ಯನವರು ಮನೇಲಿಲ್ಲ, ಅವ್ರು ಹೊರಟೋದ್ರು. ಏನ? ನಂದಿ, ನೀನನ್ನ ತಡಿಬೇಕಿತ್ತಲ್ಲ ನಂದಿ. ಎಷ್ಟು ಅಂತ ತಡಿಲಿರಿ? ನಾನು ಕೈ ಮುಗಿದು ಕೇಳ್ಕೊಂಡೆ ಮಾವ. ಆದರೂ ಅವ್ರು ನನ್ನ ಮಾತು ಕೇಳಲೇ ಇಲ್ಲ. ಫ್ಲೈಟಿಗೆ ಟೈಮ್ ಆಯಿತು ಅಂತ ಹೊರಟೆ ಹೋದ್ರು. ನಿನ್ನಿಂದ ಎಲ್ಲ ವೇಸ್ಟ್ ಆಗೋಯ್ತು. ಇನ್ನು ಏನಿಲ್ಲ, ಇಲ್ಲ ನಿಂತಿದ್ಯಾ? ಬಾ. ಬಾವ, ನಡೀರಿ ಹೋಗೋಣ. ಅಯ್ಯೋ ನಿಂತ್ಕೊಳ್ಳಿ, ಲೆಟ್ರಿಗೆ ಸೈನು. ಅಲ್ಲ ಮಂಜು ಅವರೇ, ರಾಮು ಹತ್ರ ಸೈನ್ ಕೇಳಕ್ ಹೋಗಿದ್ದು ಅಷ್ಟು ದೊಡ್ಡ ತಪ್ಪ? ಸೈನ್ ಕೇಳಕ್ ಬಂದಿದ್ದು ತಪ್ಪೇನಲ್ಲ, ಆದ್ರೆ ಗದ್ದೆಗೆ ಬಂದಿದ್ದು. ಯಾಕೆ? ಗದ್ದೆಗೆ ಬಂದ್ರೆ ಏನಂತೆ? ಇದು ಪಟ್ನ ಅಲ್ಲ ಮೇಡಮ್. ಇಲ್ಲಿ ಒಂದು ಗಂಡು ಹೆಣ್ಣು ಗದ್ದೆ ಒಳಗೆ ಕಾಣಿಸ್ಕೊಂಡ್ರೆ ಸಾಕು, ಅದಕ್ಕೆ ಬೇರೆ ಅರ್ಥ ಕಟ್ತಾರೆ. ಅಯ್ಯೋ ಇಲ್ಲಪ್ಪ, ನಾನು ಬರೀ ಸೈನ್ ಕೇಳಕ್ಕಷ್ಟೇ ಹೋಗಿದ್ದು. ಅದು ನಂಗೆ ಗೊತ್ತು ಮೇಡಮ್. ನಿಮ್ಮ ಮೇಲಿನ ಮರವಾದಾಗಿಂತ ನನಗೆ ನಮ್ಮ ರಾಮಣ್ಣನ ಮ್ಯಾಕೆ ನಂಬಿಕೆ ಜಾಸ್ತಿನೇ ಐತೆ. ಅಲ್ಲ, ರಾಮು ಅವ್ರು ಏನಕ್ಕೆ ಗದ್ದೆಲಿ ಬಂದು ಬಚ್ಚಿಟ್ಕೊಂಡಿದ್ರು? ಅದು ಮನ್ಲಿ ಹೆಣ್ಣಿನ ಕಡೆಯವ್ರು ಬಂದು ಕುಂತ್ಕೊಂಡವ್ರೆ. ಏಳಿ ಕೇಳಿ ನಮ್ಮ ರಾಮಣ್ಣ ಬೇರೆ ಪಕ್ಕ ಬ್ರಹ್ಮಚಾರಿ, ಲಗ್ನ ಬೇಡ ಅಂತ ಇಲ್ಲಿ ಬಂದು ಔಟ್ಕೊಂಡಿದ್ದ. ಅಂದರೆ ರಾಮು ಅವ್ರು ಯಾವತ್ತೂ ಮದುವೆನೇ ಆಗಲ್ವಾ? ನೀವು ಹೊಸಿ ಮನ್ಸು ಮಾಡಿದ್ರೆ ಏನು? ಹಾಂ, ರಾಮಣ್ಣ ಮನ್ಸು ಮಾಡೋ ಗಂಟ ಆಗಕ್ಕಿಲ್ಲ. ಬ್ರಹ್ಮಚಾರಿ ಆದರೂ ಮನ್ಸನೇ ಅಲ್ವೇ? ಮನಸ್ಸು ಯಾವಾಗನ ಬದಲಾಗ್ಬೋದು. ಆದರೂ ಇವತ್ತು ನನ್ನಿಂದ ಅವರು ಸಾಹೇಬ್ರ ಹತ್ರ ಬೈಸ್ಕೊಳಂಗಾಯ್ತು. ನಾನೇ ಮನೆಗೆ ಹೋಗಿ ನಿಜ ಹೇಳ್ಬಿಡ್ಲಾ? ಬೇಡ, ಸಾಹೇಬ್ರು ಸರಿ ತಪ್ಪು ವಿಚಾರ ಮಾಡಿದೆ ಏನು ತೀರ್ಮಾನ ಮಾಡೋಕ್ಕಿಲ್ಲ. ತಲೆ ಕೆಡ್ಸ್ಕೊಬೇಡಿ ಮೇಡಮ್. ಸರಿ, ಹಾಗಿದ್ರೆ ನಂಗೆ ಸ್ಕೂಲಿಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ.
ನಾನು ಮದ್ವೆನೇ ಆಗಕ್ಕಿಲ್ಲ, ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಎಲ್ಲರ ಕಿವಿಗೆ ಹೂ ಮುಡಿಸಿ ಗದ್ದೆ ತಾವ ಹುಡುಗಿ ಜೊತೆ ಏನೆಲ್ಲ ಮಾಡ್ತಿದ್ದೆ ನೀನು? ಅಪ್ಪಯ್ಯ ಅದು ಎಲ್ಲರೂ ಸೇರಿ ನನ್ನ ಮಾನ ಕಳಿಬೇಕು ಅಂತಾನೆ ತೀರ್ಮಾನ ಮಾಡ್ಕೊಂಡಿರೋದು ಅಲ್ವಾ? ಇವನಿಗೆ ಆ ಹುಡುಗಿ ಇಷ್ಟ ಅಂತ ಹೇಳ್ಬೇಕಾಗಿತ್ತು ಬಾಯ್ಬಿಟ್ಟು. ಅಪ್ಪಯ್ಯ ಹಂಗೆಲ್ಲ ಏನಿಲ್ಲ, ಕ್ಯಾಮೆ ಇತ್ತು ಅಂತ ಗದ್ದೆ ತ ಹುಡುಕ ಬಂದಿದ್ರು ಅಟೆಯ. ಏಯ್ ನೀನ್ ಮುತ್ಕ ಬಾಯಿ, ಮನೆಗೆ ಬಂದ ಮುಂದೆ ನನ್ನ ತಲೆ ತಗ್ಗಿಸ್ಬಿಟ್ರಿ ಎಲ್ರು. ಸರ್ದಕ್ಕ ಮನೆಗೆ ಬಂದು ನೆಂಟರು ಊಟ ಮಾಡದೆ ಹೆಂಗ್ ಹೊಂಟೋದ್ರು? ನೀವು ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಅದೇ ಅಲ್ವರ ಕಾರಣ. ಕ್ಷಮಿಸಿ ಸಾಹೇಬ್ರೆ, ತೆಪ್ಪಾತು. ತೆಪ್ಪು ನಿಮ್ದಲ್ಲ, ನಂದೇ ತೆಪ್ಪು. ನಿಮ್ ಮೇಲೆ ಶಾನೆ ನಂಬಿಕೆ ಇಟ್ಟಿದ್ನಲ್ಲ, ಅದೇ ನಂದೇ ತಪ್ಪು. ಅಪ್ಪಯ್ಯ ನಾನು ಶಾನೆ ಹುಡುಕ್ದೆ ಅಪ್ಪಯ್ಯ. ಕೊಯ್ಲ್ರವನಿಗೂ ಹೇಳಿದೆ, ಹುಡುಕ್ಲಿಲ್ಲ ಅಂದ್ರೆ ಶೂಟ್ ಮಾಡ್ತೀನಿ ಅಂತ ಗದರಿಸ್ದೆ ಅಪ್ಪಯ್ಯ. ಆದ್ರೆ ಅಣ್ಣಯ್ಯ ಕಪ್ಪಿನ ಗದ್ದೆಲ್ಲ ಔತ್ಕೊಂಡವನೇ ಅಂತ ನಂಗೆ ಹೆಂಗೆ ತಿಳಿಬೇಕಪ್ಪಯ್ಯ? ಏಯ್ ಸಾಕು ನಿಲ್ಸಲ್ಲ, ನೀನ್ ಶೂಟ್ ಮಾಡೋ ಹುಚ್ಚಾಟವ. ದಾನೇನಾದ್ರು ಕ್ಯಾಮೆ ಇದ್ದು ನೋಡ್ಕೊ ಹೋಗ್ಲಾ? ನಾನು ನಿನ್ನ ಮೇಲೆ ತುಂಬಾ ಭರವಸೆ ಇಟ್ಟಿದ್ದೆ ಕಣಮ್ಮ. ನೀನು ನೆಂಟರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ವಲ್ಲ. ಕ್ಷಮಿಸಿ ಮಾವ, ನನ್ನಿಂದ ದೊಡ್ಡ ತಪ್ಪಾಗೋಗಿದೆ. ನೀವು ಬಾವನ ಮೇಲೆ ಕೋಪ ಮಾಡ್ಕೋಬೇಡಿ, ತಪ್ಪೆಲ್ಲ ನಂದೆ. ಬಾವಂಗೆ ನಾನೇ ತಿಳಿಸಿ ಹೇಳಬೇಕಿತ್ತು. ಕ್ಷಮಿಸ್ಬಿಡಿ ಮಾವ. ನೆಂಟ್ರಿಗೆ ಎಷ್ಟೇ ಬೇಡ್ಕೊಂಡ್ರು ಅವ್ರು ನಿಲ್ಲೇ ಇಲ್ಲ, ಹೊರಟೆ ಹೋದ್ರು. ಹೆಂಗಿರ್ತಾರೆ ಹೇಳಮ್ಮ? ನಾವು ಇವನಿಗೋಸ್ಕರ ಊರು ತುಂಬಾ ಹುಡುಕ್ತಾ ಇದ್ರೆ ಅವ್ರು ಯಾಕೆ ಕಾಯ್ತಾರೆ ಹೇಳು? ನಮ್ಮನೆ ಜನನೇ ನಮ್ಮ ಮಾತು ಕೇಳಲ್ಲ ಅಂದಮೇಲೆ ಅವ್ರು ಹೆಂಗೆ ಕೇಳ್ತಾರೆ ಹೇಳು? ಸರಿ ಬಿಡು, ದಿನ ಇಡೀ ಕೆಲಸ ಮಾಡಿ ಸುಸ್ತಾಗಿರ್ತೀಯ, ರೆಸ್ಟ್ ತಗೋ ಹೋಗು. ಶಾರದಕ್ಕ ನೀವು ಹೋಗಿ. ರಾಮ, ನಿಂಗೆ ಏನಾಗೈತೆ ಒಸಿ ಹೇಳ. ಯಾಕಲ ನಂಗೆ ಹಿಂಗೆ ಸಂಕಟ ಕೊಡ್ತದೀಯ? ಅಪ್ಪಯ್ಯ ನಂಗೆ ಸ್ಯಾನೆ ದಿಗ್ಲಾಯ್ತಾಯಿತ್ತು, ಅದಕ್ಕೆ ಹೊಂಟೋಗ್ಬಿಟ್ಟೆ. ನಂಗೆ ಮದುವೆ ಬ್ಯಾಡ ಅಪ್ಪಯ್ಯ. ಮತ್ತೆ ಗೊತ್ತಾಯ್ತವ ಆ ಹುಡುಗಿ ಜೊತೆ ಎಲ್ಲ ಮಾಡ್ತಿದ್ದೆ? ನಾನೇನು ಮಾಡ್ತಿರ್ಲಿಲ್ಲ ಅಪ್ಪಯ್ಯ, ಅವರೇ ಏನೋ ಅರ್ಜೆಂಟ್ ಅನ್ಕ ಬಂದಿದ್ದು. ನಾನು ಹೊಂಟೋಗಿ ಅಂತ ಎಷ್ಟು ಹೇಳಿದ್ರು ಹೋಗ್ನೇ ಇಲ್ಲ. ಹೌದಾ? ಬಸ್ಯ ಎಲ್ಲಿದೆಯಲ್ಲ? ಈಗಲೇ ಸ್ಕೂಲ್ ತಾವು ಹೋಗಿ ಆ ಹೊಸ ಮೇಡಮ್ ಬಂದವ್ರಲ್ಲ ಅವ್ರನ್ನ ಮನೆ ತ ಕರ್ಕೊಂಬ. ನಾನು ಹೇಳಿನಿ ಅಂತ ಹೇಳು ಈಗಲೇ.
ಏನಿಲ್ಲ ಅದು ಅಂತ ಅರ್ಜೆಂಟ್ ಕೆಲಸ? ಬರ್ಲಿ, ಗೊತ್ತಾಯ್ತದೆ. ಶ್ರೀಕಂಠಯ್ಯನವರು ನಮ್ಮ ಮನೇಲಿ ಊಟನೂ ಮಾಡದೆ ಹೊರಟೋದ್ರು ಅನ್ನೋ ಬಿಸಿ ಬಿಸಿ ಸುದ್ದಿನ ಮಾವಂಗೆ ಹೇಳೋಣ ಅಂತ ಹುಡ್ಕೊಂಡು ಗದ್ದೆಗೆ ಹೋದ್ರೆ ಅಲ್ಲಿ ನಾನೇ ಶಾಕ್ ಆಗುವಂಥ ಬ್ರೇಕಿಂಗ್ ನ್ಯೂಸ್ ನಡೀತು ಕಣೆ. ಅಕ್ಕವ್ರೆ, ಅದನ್ನ ನಿಮ್ಮ ಬಾಯಿನಾಗೆ ಕೇಳಬೇಕು ಅಂತ ಕಾಯ್ಕೊಂಡಿವ್ನಿ. ಬಸಿ ಬೇಗ ಹೇಳಿ ಅಕ್ಕವ್ರೆ, ಏನಾಯ್ತು ಅಂತ. ಅಯ್ಯೋ, ಸ್ವಲ್ಪ ತಡಿಯೇ. ಆ ವಿಷಯನ ಪದೇ ಪದೇ ನೆನೆಸ್ಕೊಂಡಷ್ಟು ನನಗೆ ಮಜಾ ಬರ್ತಿದೆ. ನಮ್ಮ ಕೋಣ ಮನೆ ಬಿಟ್ಟು ಹೋಗಿ ಕಬ್ಬಿನ ಗದ್ದೆ ಸೇರ್ಕೊಂಡಿತ್ತು. ನಾವೆಲ್ಲ ಅದನ್ನ ಹುಡ್ಕೊಂಡು ಹೋದ್ರೆ ಅಲ್ಲಿ ಅದೇನು ಮಾಡ್ತಿತ್ತು ಗೊತ್ತಾ? ಏನು ಮಾಡ್ತಿತ್ತು? ನಾವು ಆ ಕೋಣನ ಹುಡ್ಕೊಂಡು ಹೋದ್ರೆ ಆ ಕೋಣ ಒಂದು ಎಮ್ಮೆನ ಹುಡ್ಕೊಂಡಿತ್ತು. ಎಮ್ಮೆನಾ? ಪೆದ್ದಿ. ನಮ್ಮ ಬಾವ ಆ ಟೀಚರ್ನ ತಪ್ಕೊಂಡು ನಿಂತ್ಕೊಂಡಿದ್ರು ಕಣೆ. ಏನೋ ತಪ್ಕೊಂಡು ನಿಂತಿದ್ರಾ? ಅಯ್ಯೋ ಅಕ್ಕ, ಆ ಟೀಚರವ್ವ ಸಾನೆ ತುಂಟಿ ಅನ್ಸ್ತೈತ ಅಲ್ವರ? ಇಲ್ಲ ಕಣೆ, ಆ ಟೀಚರು ಯಾವುದು ಪೇಪರ್ಗೆ ಸೈನ್ ಹಾಕ್ಸ್ಕೊಳಕ್ ಬಂದಿದ್ಲಂತೆ. ಅದೇ ಆ ಕಿತಾಪತಿ ಮೇಷ್ಟ್ರು ಆ ವಿಷಯನಾ? ಆದರೆ ಅವ್ರು ತಗ್ಲಾಕೊಂಡಾಗ ನೀನು ಅವ್ರ ಮುಖ ನೋಡಬೇಕಿತ್ತು ಕಣೆ. ಸಿನಿಮಾ ಸೀನ್ ಇದ್ದಂಗಿತ್ತು. ಮಿಸ್ ಮಾಡ್ಕೊಂಬಿಟ್ಟೆ ನೀನು. ಏನು ಮಾಡೋದಕ್ಕ, ಎಲ್ಲ ಆ ಮುದ್ಕಿಂದನೇ ಆದದ್ದು. ಇಲ್ಲಾಂದ್ರೆ ನಾನು ಬರ್ತಾ ಇದ್ದೆ. ಹೋಗ್ಲಿ ಬಿಡೆ ಚಂದ್ರಿ, ಇದೊಂದ್ಸಲ ಮಿಸ್ ಮಾಡ್ಕೊಂಡ್ರೇನು ಇಂಥ ಸೀನ್ಗಳು ಇನ್ಮೇಲೆ ಜಾಸ್ತಿ ಸಿಗುತ್ತೆ. ಇದಿನ್ನೂ ಬರೀ ಆರಂಭ ಅಷ್ಟೇ. ಅಕ್ಕವ್ರೆ, ಯಾವುದಕ್ಕೂ ಆ ಟೀಚರ್ ಅಮ್ಮನ ಮ್ಯಾಗೆ ಒಂದು ಕಣ್ಣಿಟ್ಟಿರಿ. ಏನಾದ್ರ ಈ ಮನೆಗೆ ಸೊಸೆಯಾಗಿ ಸಾಯ್ಬ್ರು ತಂದ್ಬಿಟ್ರೆ? ಚಂದ್ರಿ, ಕತ್ತೇಲ್ ನೋಡಿದ ಹುಡುಗಿನ ಮಾವ ಸೊಸೆಯಾಗಿ ಹೇಗೆ ಒಪ್ಕೋತಾರೆ ಹೇಳು? ಬಸವಣ್ಣ, ಎಲ್ಲಿಗೆ ಪಯಣ? ಸಾಹೇಬ್ರು ಅರ್ಜೆಂಟಾಗಿ ಹೊಸ ಮೇಡಮ್ ಕರ್ಕೊಂಡು ಬರಕ್ಕೆ ಕೇಳವ್ರೆ. ಹೌದಾ? ಯಾಕೆ? ಇನ್ಯಾಕಮ್ಮರೆ, ಸರಿ ತಪ್ಪು ವಿಚಾರ ಮಾತಾಡಕ್ಕೆ ಇರಬೇಕು. ಓ ಸರಿ ಸರಿ, ನೀವು ಹೋಗಿ. ಅಕ್ಕವ್ರೆ, ಯಾವುದಕ್ಕೂ ಒಂದು ಕಣ್ಣಿಟ್ಟಿರೋದು ಒಳ್ಳೇದು. ರಾಮು, ಲಗ್ನ ಆಗಕ್ಕೆ ಯಾಕ್ಲ ದಿಗ್ಲು ನಿಂಗೆ? ನಿಂಗೆ ಯಾರೋ ಇಲ್ದೇ ಇರೋದನ್ನೆಲ್ಲ ಹೇಳಿ ತಲೆ ಕೆಡಿಸ್ಬಿಟ್ಟವ್ರೆ. ಲಗ್ನ ಆಗದೆ ಇರೋದಕ್ಕೆ ಒಂದು ಕಾರಣ ಕೊಡು ನೋಡುಮ್ಮ. ಯಾಕೆಂದರೆ ನಮ್ಮ ಬ್ರಹ್ಮಚಾರಿ. ಈಗ ಬ್ರಹ್ಮಚಾರಿ ಆಗಿರೋಕೆ ಒಂದು ಕಾರಣ ಕೊಡು. ನಾನು ನಿಜವಾದ ಪೈಲ್ವಾನ. ಸರಿ, ಈಗ ನಿಜವಾದ ಪೈಲ್ವಾನ ಆಗೋಕೆ ಏನು ಬೇಕು? ಬ್ರಹ್ಮಚಾರಿ ಆಗಿರಬೇಕು. ಈ ಅಪ್ಪ ಮಗ ಏನು ಮಾತಾಡ್ತಿದ್ದಾರೋ ಏನು? ಛೇ, ಸರಿಯಾಗಿ ಕೇಳಿಸ್ತಾನೆ ಇಲ್ವಲ್ಲ. ನಿಜವಾದ ಪೈಲ್ವಾನ ಆಗೋಕೆ ತಾಕತ್ ಬೇಕು, ಮನಸ್ಸು ಶಾಂತವಾಗಿರಬೇಕು. ನೀನೇ ಹೇಳು, ಈ ಜಗತ್ನಾಗಿರೋ ಎಲ್ಲ ಪೈಲ್ವಾನರು ಬ್ರಹ್ಮಚಾರಿಗಳಾಗಿ ಅವರ? ಇಲ್ಲ ತಾನೇ. ನೀನು ಲಗ್ನ ಮಾಡ್ಕೊಂಡ್ರೆ ನೀನು ಹೆಂಡ್ರು ಒಳ್ಳೊಳ್ಳೆ ಊಟ ಮಾಡಾಕ್ತಾಳೆ, ನಿನ್ನ ಸಂದಾಕ್ ನೋಡ್ಕೊಂತಾಳೆ, ನಿನ್ನ ಬಾಸನು ಸಂದಾಕ್ ನೋಡ್ಕೊಂತಾಳೆ, ಹೊಲಕ್ಕೆ ಬುತ್ತಿ ತಗೊಂಬತ್ತಾಳೆ, ನಿನ್ನ ಭಾರನ ಕಮ್ಮಿ ಮಾಡ್ತಾಳೆ ಕಲ್ಲ. ಆಗ ನೀನು ಆರಾಮಾಗಿ ಗಡ್ಡಿ ಮನೆಗೆ ಹೋಗ್ಬೋದು, ಕುಸ್ತಿನೂ ಮಾಡ್ಬೋದು. ರೀ,